ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಇಸ್ರೇಲ್ ಬೆನ್ನಿಗೆ ನಿಂತು ಅಮೆರಿಕದಿಂದ ಇರಾನ್ ಮೇಲೆ ದಾಳಿ, ಪ್ರತಿಕಾರ ತೀರಿಸಿಕೊಳ್ಳೋ ಶಪಥ ಮಾಡಿರುವ ಇರಾನ್. ಯಾವಾಗ ಹೇಗೆ ಅಮೆರಿಕ ಮೇಲೆ ದಾಳಿ ಅನ್ನೋದನ್ನ ಸೇನೆ ನಿರ್ಧರಿಸುತ್ತೆ ಅಂತ ವಿಶ್ವಸಂಸ್ಥೆಯಲ್ಲೇ ಎಚ್ಚರಿಕೆ ನೀಡಿರುವ ಇರಾನ್ ರಾಯಭಾರಿ. ಹರ್ಮುಜ್ ಜಲಸಂಧಿ ಮುಚ್ಚುವುದಾಗಿ ಇರಾನ್ ಬೆದರಿಕೆ, ಇರಾನ್ ಸಂಸತ್ತು ಅಸ್ತು. ರಾಷ್ಟ್ರೀಯ ಭದ್ರತಾ ಮಂಡಳಿಯ ತೀರ್ಮಾನ ಬಾಕಿ, ತೈಲ ಮತ್ತಷ್ಟು ದುಬಾರಿ ಆತಂಕ. ಪುಟಿನ್ ಭೇಟಿಯಾದ ಇರಾನ್ ವಿದೇಶಾಂಗ ಮಂತ್ರಿ, ಅಮೆರಿಕ ದಾಳಿ ಅಪಾಯಕಾರಿ ತಿರುವು ಎಂದ ವಿಶ್ವಸಂಸ್ಥೆ. ಅರ್ಧ ಗಂಟೆ ಮಾತುಕತೆ ನಡೆಸಿದ ಮೋದಿಗೆ ಧನ್ಯವಾದ ಹೇಳಿದ ಇರಾನ್. ನನ್ನ ಕ್ಷೇತ್ರದಲ್ಲಿ ನನಗೆ ಗೊತ್ತಿಲ್ಲದೆ ಕೆಲ ಸರ್ಕಾರಿ ಕಾಮಗಾರಿ, ಮೈನಾರಿಟಿ 17 ಕೋಟಿ ರೂಪಾಯಿ ಹಣ ಬಂದು ಕಾಮಗಾರಿ ನಡೀತಾ ಇದ್ರು, ಗುದ್ದಲಿ ಪೂಜೆಗೂ ನನ್ನ ಕರೆದಿಲ್ಲ, ಶಾಸಕನಾಗಿ ನನಗೆ ಗೊತ್ತಿಲ್ಲದಿದ್ರೆ ಹೇಗೆ ಅಂತ ಮತ್ತೆ BR ಪಾಟೀಲ್ ಅಸಮಾಧಾನ. ವಸತಿ ಯೋಜನೆ ಗೋಲ್ಮಾಲ್ ಬಗ್ಗೆ BR ಪಾಟೀಲ್ ಬಾಂಬ್ಗೆ ಮತ್ತೊಂದು ಸಾಕ್ಷಿ. ಆಳಂದ ಕ್ಷೇತ್ರದ ದಂಗಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಹಣ ಕೊಟ್ಟವರಿಗಷ್ಟೇ ಮನೆ, ಯುವಕ 10,000 ರೂಪಾಯಿ ಹಣ ಕೊಟ್ಟಿರೋ ವಿಡಿಯೋ ವೈರಲ್. ಇನ್ನೂ ಸಿಎಂ ಭೇಟಿಯಾಗಿಲ್ಲ ಯೋಜನಾ ಆಯೋಗದ ಉಪಾಧ್ಯಕ್ಷ. ಸಿದ್ದರಾಮಯ್ಯ ಭೇಟಿಯಾಗಿ ವಿವರಣೆ ನೀಡಬೇಕಾಗಿದೆ BR ಪಾಟೀಲ್. ಇವತ್ತು ರಾಯಚೂರು ಕಾರ್ಯಕ್ರಮದಲ್ಲಿ ಭೇಟಿಗೆ ಕರೆದರೂ ನಿರಾಕರಣೆ. ಸಂಚಲನ ಸೃಷ್ಟಿಸಿರುವ ಆಡಿಯೋ ಈಗ ವಿರೋಧ ಪಕ್ಷಗಳಿಗೆ ಪ್ರಬಲ ಅಸ್ತ್ರ. ಇವತ್ತು ದೆಹಲಿಗೆ ತೆರಳಲಿರುವ ಸಿಎಂ ಸಿದ್ದರಾಮಯ್ಯ, ತೆರಿಗೆ ತಾರತಮ್ಯದ ಬಗ್ಗೆ ವರಿಷ್ಠರಿಗೆ ಮಾಡಿಕೊಡಲಿದ್ದಾರೆ ಮನವರಿಕೆ. ಕೇಂದ್ರದಿಂದ ಸ್ಪಂದನೆ ಸಿಗ್ತಿಲ್ಲ, ಮತ್ತೊಮ್ಮೆ ಪ್ರತಿಭಟನೆ ಮಾಡೋ ಬಗ್ಗೆಯೂ ಚರ್ಚೆ ಸಾಧ್ಯತೆ. ರಾಜಕಾರಣದ ಬಗ್ಗೆ ಮತ್ತೆ ಬಸವರಾಜ ರಾಯರೆಡ್ಡಿ ಅಸಮಾಧಾನ. ಇಂದು ರಾಜಕಾರಣ ವ್ಯವಸ್ಥೆ ಹಾಳಾಗಿದೆ, ಪ್ರಸಕ್ತ ಒಳ್ಳೆ ರಾಜಕಾರಣಿಗೆ ಬೆಲೆ ಇಲ್ಲ. ಕೊಪ್ಪಳದಲ್ಲಿ ಬೇಸರ ಹೊರಹಾಕಿದ ಸಿಎಂ ಆರ್ಥಿಕ ಸಲಹೆಗಾರ. ದಳಪತಿಗಳಿಂದ ಹೋದಲ್ಲಿ ಬಂದಲ್ಲಿ ಮೋದಿ ಅಮಿತ್ ಶಾ ಜಪ, ರಾಜ್ಯದಲ್ಲಿ ಮೈತ್ರಿಯನ್ನ ಮತ್ತಷ್ಟು ಗಟ್ಟಿಗೊಳಿಸೋ ಲೆಕ್ಕಾಚಾರ. ಸಮನ್ವಯ ಸಮಿತಿ ರಚನೆ, ಸೀಟು ಹಂಚಿಕೆಯಲ್ಲೂ ಬಿಜೆಪಿ ಹೈಕಮಾಂಡ್ ಮೊರೆ. ರಾಜ್ಯ ಬಿಜೆಪಿ ನಾಯಕರ ಮೇಲೆ ಹೈಕಮಾಂಡ್ ಗರಂ. ಮೂಡ ವಾಲ್ಮೀಕಿ ವಿಚಾರವಾಗಿ ಸರ್ಕಾರದ ವಿರುದ್ಧ ಸರಿಯಾಗಿ ಪ್ರತಿಭಟನೆ ಕೈಗೊಳ್ಳಲು ವಿಫಲ. ಕುಮಾರಸ್ವಾಮಿ ವರದಿ ಕೊಟ್ಟ ಬೆನ್ನಲ್ಲೇ ರಾಜ್ಯ ನಾಯಕರಿಗೆ ಅಮಿತ್ ಶಾ ಕ್ಲಾಸ್. ಲೇಡಿ ಜೊತೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಪ್ರಖ್ಯಾತ ಸ್ವಾಮೀಜಿ. ಬೆಳಗಾವಿಯ ಶಿವಪುರದ ಅಡವಿ ಸಿದ್ದೇಶ್ವರ ಮಠದ ಅಡವಿ ಸಿದ್ದರಾಮ ಸ್ವಾಮೀಜಿಗೆ ಭಕ್ತರಿಂದಲೇ ತರಾಟೆ. ಯಾವುದೇ ಕಾರಣಕ್ಕೂ ಮಠದಲ್ಲಿ ಇರಬಾರದು ಅಂತ ಹೊರಹಾಕಿದ ಗ್ರಾಮಸ್ಥರು. ಮೈಸೂರಿನಲ್ಲಿ ಬೆಳ್ಳಂಬೆಳಗ್ಗೆ ಗರ್ಜಿಸಿದ JCB. ಮೂಡ ಅಧಿಕಾರಿಗಳಿಂದ 150 ಕೋಟಿ ರೂಪಾಯಿಗಳಿಗೂ ಅಧಿಕ ಆಸ್ತಿ ರಕ್ಷಣೆ. ವಿಜಯನಗರದ 4ನೇ ಹಂತದಲ್ಲಿದ್ದ ಮನೆಗಳ ತೆರವು. ಯಶವಂತಪುರ ಕ್ಷೇತ್ರದ JDS ಅಧ್ಯಕ್ಷ ಅಂತ ಹೇಳಿ ಟ್ರಾಫಿಕ್ ಪೊಲೀಸರಿಗೆ ಆವಾಜ್. ಹೆಲ್ಮೆಟ್ ಹಾಕದ್ದನ್ನ ಪ್ರಶ್ನಿಸಿದ್ದಕ್ಕೆ ಏಕವಚನದಲ್ಲೇ ನಿಂದನೆ. ಉಲ್ಲಾಳು ಮುಖ್ಯ ರಸ್ತೆಯಲ್ಲಿ ನವೀನ್ ಗೌಡ ಎಂಬಾತನಿಂದ ಕೃತ್ಯ. ನ್ಯೂಸ್ ಫಸ್ಟ್ ಸತತ ವರದಿ ಬಳಿಕ ರಾಯಚೂರಿನ ನಡುಗಡ್ಡೆ ಗ್ರಾಮಸ್ಥರಿಗೆ ಕೊನೆಗೂ ಸಿಕ್ತು ಪರಿಹಾರ. ಡಿ ರಾಂಪುರದಿಂದ ಕುರ್ವಾಕುರ್ದ ನಡುಗದ್ದೆ ಸಂಪರ್ಕ ಸೇತುವೆಗಿಂದು ಸಿಎಂ ಚಾಲನೆ. ಸೇತುವೆ ನಿರ್ಮಾಣದಿಂದ ನಡುಗದ್ದೆ ಗ್ರಾಮಸ್ಥರು ಫುಲ್ ಖುಷ್. ಕೂದಲೆಳೆ ಅಂತರದಲ್ಲಿ ಅಪಘಾತದಿಂದ ಪಾರಾದ ಬೈಕ್ ಸವಾರ. ಸಿಗ್ನಲ್ ತಪ್ಪಿಸೋದಕ್ಕೆ ನುಗ್ಗಿದ KSRTC ಬಸ್ ಎದುರಿಗೆ ಬಂದ ಬೈಕ್. ಬಸ್ ಸಡನ್ ಬ್ರೇಕ್ ಹಾಕಿದ್ರಿಂದ ತಪ್ಪಿತು ಅನಾಹುತ. ದೇವಸ್ಥಾನಕ್ಕೆ ಬಂದ ಭಕ್ತರ ಮೊಬೈಲ್ ಕಿತ್ತುಕೊಂಡ ಮಂಗ. ಬನ್ನೇರುಘಟ್ಟ ಚಂಪಕದಮ್ಮ ಸ್ವಾಮಿ ದೇಗುಲದಲ್ಲಿ ಘಟನೆ. ಕೋತಿಯ ಆಟಕ್ಕೆ ಏನೂ ಮಾಡಲಾಗದೆ ಕಂಗಾಲಾದ ಭಕ್ತರು. ಬೆಂಗಳೂರಿಗರಿಗೆ ತಟ್ಟಲಿದೆ ಆಟೋ ದರ ಏರಿಕೆಯ ಬಿಸಿ. ಮಿನಿಮಮ್ ಚಾರ್ಜಸ್ 40 ರೂಪಾಯಿ ಬೇಡಿಕೆ ಇಟ್ಟ ಸಂಘಟನೆ. 36 ರೂಪಾಯಿಗೆ DC ಗ್ರೀನ್ ಸಿಗ್ನಲ್.
ಅಧಿಕೃತ ಘೋಷಣೆಯೊಂದೇ ಬಾಕಿ. ಉಡುಪಿಯಲ್ಲಿ ನಿರಂತರ ಮಳೆಗೆ ಮೈದುಂಬಿದ ಜಲಪಾತಗಳು. ಕಾಂತಾರ ಫಾಲ್ಸ್ ಖ್ಯಾತಿಯ ಇರ್ಕಿ ಗದ್ದೆ ನೋಡಲು ಮುಗಿಬಿದ್ದ ಪ್ರವಾಸಿಗರು. ಕುಂದಾಪುರದ ಹೊಸಂಗಡಿಯ ತೊಂಬಟ್ಟುನಲ್ಲಿದೆ ಫಾಲ್ಸ್. ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಅಡಗಿ ಕುಳಿತಿದ್ದ ಸನ್ನಿವೇಶ ಚಿತ್ರೀಕರಣವಾಗಿದ್ದು ಇಲ್ಲೇ. ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆ. ಕೃಷ್ಣಾ, ಪಂಚಗಂಗಾ ನದಿಗಳ ಮಟ್ಟದಲ್ಲಿ ದಿನದಿಂದ ದಿನಕ್ಕೆ ಏರಿಕೆ. ನರಸಿಂಹವಾಡಿಯ ಶ್ರೀ ಕ್ಷೇತ್ರ ದತ್ತ ಮಂದಿರಕ್ಕೆ ನುಗ್ಗಿದ ನೀರು. ರಸ್ತೆ ಮಧ್ಯೆ ಕಾರು ನಿಲ್ಲಿಸಿಕೊಂಡು ಪ್ರವಾಸಿಗರ ಮೋಜು. ಮೂಡಿಗೆರೆ ತಾಲೂಕಿನ ಚಾರ್ಮಡಿ ಘಾಟಿಯಲ್ಲಿ ಟ್ರಾಫಿಕ್ ಜಾಮ್. ಜಲಪಾತಗಳ ಬಳಿ ನಾಮಫಲಕ ಹಾಕಿದ್ರು ಮಸ್ತಿ. ರಾಕಿಂಗ್ ಸ್ಟಾರ್ ರಣಬೀರ್ ಕಪೂರ್ ನಟನೆಯ ರಾಮಾಯಣ ಶೂಟಿಂಗ್ ಬಹುತೇಕ ಪೂರ್ಣ. ಹಿಂದಿ, ಇಂಗ್ಲಿಷ್ ಅಷ್ಟೇ ಅಲ್ಲದೆ ಬೇರೆ ಭಾಷೆಯಲ್ಲೂ ಡಬ್. ಜಪಾನೀಸ್, ಮ್ಯಾಂಡರಿನ್, ಚೈನೀಸ್ ಭಾಷೆಯಲ್ಲೂ ಸಿದ್ಧವಾಗಲಿದೆ ರಾಮಾಯಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.